ಗಳನ್ನ ಇವತ್ತಿನ ಚಂದನ ಮಂಥನದಲ್ಲಿ ತಿಳಿಸ್ಕೊಟ್ರಿ. ತೈಲ ಬೆಲೆ ಏರಿಕೆಗೆ ಕಾರಣ ಏನು, ಪರ್ಯಾಯ ಮಾರ್ಗಗಳನ್ನ ಯಾವ ರೀತಿ ಅನುಸರಿಸಬೇಕು, ಸರ್ಕಾರದ ಯೋಜನೆಗಳ ಬಗ್ಗೆ ನಮ್ಮ ಪ್ರೀತಿಯ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ. ಓಕೆ, ಇವತ್ತಿನ ಚಂದನ ಮಂಥನದಲ್ಲಿ ತೈಲ ಬೆಲೆ ಏರಿಕೆ ಯಾಕೆ ಆಗ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳೇನು, ಯಾವ ರೀತಿಯ ಪರ್ಯಾಯ ಮಾರ್ಗಗಳನ್ನು ನಾವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಚಂದನ ಮಂಥನದಲ್ಲಿ ಚರ್ಚೆಯನ್ನ ಮಾಡಲಾಯಿತು. ಮುಂದಿನ ಚಂದನ ಮಂಥನದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಚಂದನ ಮಂಥನ ಕಾರ್ಯಕ್ರಮವನ್ನ ನೀವು ಡಿಡಿ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆ್ಯಪ್ನಲ್ಲೂ ಕೂಡ ವೀಕ್ಷಣೆ ಮಾಡಬಹುದು. ತಿಂದರೂ ಕಸ ತಿನ್ನಬಾರದು ಅನ್ನೋದು ಗಾದೆ ಮಾತು. ನಮ್ಮ ಆಹಾರ ಎಂಥ ರುಚಿಯಲ್ಲಿ ಆರೋಗ್ಯ ತಜ್ಞರ ಅಣಿಮುತ್ತು. ಒಬೆಸಿಟಿ ಅನ್ನೋದು ಮಕ್ಕಳಿಂದ ಹಿಡಿದು ದೊಡ್ಡವರು, ವೃದ್ಧರು ಎಲ್ಲರಲ್ಲೂ ಕಾಡ್ತಾ ಇರೋ ಒಂದೇ ಸಮಸ್ಯೆ ಒಬೆಸಿಟಿ. ಡಾಕ್ಟರ್ ಉಷಾ ಹರೀಶ್ ಅವರಿಂದ ದೇಹಕ್ಕೆ ಪುಷ್ಟಿ ಕೊಡುವ ಸಲಾಡ್ಗಳ ಪರಿಚಯ. ಮೊಳಕೆ ಬಂದಾಗ ಅದ್ರ ಪೌಷ್ಟಿಕಾಂಶ ಇನ್ನೂ ಹೆಚ್ಚಾಗುತ್ತೆ. ನಮ್ಗೆ ರುಚಿ ಕೊಡೋದು. 1 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ಗಿವ್ಸ್ ಯು 4 ಕ್ಯಾಲೋರೀಸ್ ಅಂತ. ವೀಕ್ಷಿಸಿ ಇದೇ ಶನಿವಾರ ಮಧ್ಯಾಹ್ನ 3 ಗಂಟೆಗೆ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ. ಮುಖ್ಯಾಂಶಗಳು. ಭಾರತೀಯ ಸೇನೆಯಲ್ಲಿ ಅಸಾಧಾರಣ ಸಾಹಸ ಪ್ರದರ್ಶನ, ಯೋಧರು ಭದ್ರತಾ ಸಿಬ್ಬಂದಿಗಳಿಗೆ ರಾಷ್ಟ್ರಪತಿ ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಬಡ ಜನರ ಜೀವನ ಮಟ್ಟ ಖಾತರಿಪಡಿಸಲು ಕೇಂದ್ರದ ಆದ್ಯತೆ, ಗರೀಬ್ ಕಲ್ಯಾಣ್ ಯೋಜನೆಯಿಂದ ಅನುಕೂಲ, ಪ್ರಧಾನಿ ನರೇಂದ್ರ ಮೋದಿ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸಮರ್ಪಕ, ದೇಶೀಯ ಉತ್ಪಾದನೆ ಹೆಚ್ಚಳಕ್ಕೂ ಕ್ರಮ, ರಸಗೊಬ್ಬರ ಸಚಿವಾಲಯ. ಮತ್ತು ಅಪರಾಧ ಪ್ರಕರಣ ಕಡಿಮೆ ಮಾಡಲು ಪ್ರಾಮಾಣಿಕ ಪ್ರಯತ್ನ, ರಾಜ್ಯದಲ್ಲಿ ಮಹಿಳೆಯರು ಯುವಕರ ಸುರಕ್ಷತೆಗೂ ಒತ್ತು, ಸಚಿವ ಪ್ರಿಯಾಂಕ್ ಖರ್ಗೆ. ವಾರ್ತೆಗಳ ವಿವರ. ದೇಶ ರಕ್ಷಣೆಗೆ ಪ್ರಾಣವನ್ನೇ ಪಣಕ್ಕಿಟ್ಟು ಯೋಧರು ಹಾಗೂ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಹುತಾತ್ಮರಿಗೆ ಮರಣೋತ್ತರವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶೌರ್ಯ ಚಕ್ರ, ವೀರಚಕ್ರ ಹಾಗೂ ಕೀರ್ತಿ ಚಕ್ರ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶೌರ್ಯ ಪ್ರಶಸ್ತಿಗಳು ಮತ್ತು ವಿಶಿಷ್ಟ ಸೇವಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಭೂಪೇಂದ್ರ ಸಿಂಗ್ ಯಾದವ್, ಅರ್ಜುನ್ ರಾಮ್ ಮೇಘ್ವಾಲ್, ಯೋಧರು, ಭದ್ರತಾ ಸಿಬ್ಬಂದಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಛತ್ತೀಸ್ಗಢದಲ್ಲಿ ನಕ್ಸಲ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಶೌರ್ಯ ಪ್ರದರ್ಶಿಸಿದ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್, ಇನ್ಸ್ಪೆಕ್ಟರ್ ರಾಮೇಶ್ವರ್ ಪ್ರಸಾದ್ ದೇಶ್ಮುಖ್ ಅವರಿಗೆ ರಾಷ್ಟ್ರಪತಿಗಳು ಶೌರ್ಯ ಚಕ್ರ ಪ್ರಶಸ್ತಿ ಪ್ರದಾನ ಮಾಡಿದರು. 16 अप्रैल 2024 को इंस्पेक्टर लक्ष्मण केवट और रामेश्वर प्रसाद देशमुख के नेतृत्व में एक वृहद अभियान आरंभ किया गया। नक्सलियों ने घात लगाकर भीषण गोलीबारी की, जिससे लगभग 200 जवानों की सुरक्षा संकट में पड़ गई। ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ನೆ ಅರುಣಾಚಲ ಪ್ರದೇಶದ ಗಡಿ ಭಾಗದಲ್ಲಿ ನಡೆದ ಸೇನಾ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿದ ಭಾರತೀಯ ಸೇನೆಯ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.
Major Ashish Kumar, the Parachute Regiment. इस अभूतपूर्व अभियान में असाधारण वीरता के लिए ನಾವಿಕ ಸಾಗರ್ ಪರಾಕ್ರಮ ಅಭಿಯಾನದಲ್ಲಿ ಅಸಾಧಾರಣ ಧೈರ್ಯ ಮತ್ತು ನೌಕಾ ಕೌಶಲ್ಯ ಪ್ರದರ್ಶಿಸಿದ ಲೆಫ್ಟಿನೆಂಟ್ ಕಮಾಂಡರ್ಗಳಾದ ದಿಲ್ನಾ ಕೆ ಮತ್ತು ರೂಪಾ ಅವರಿಗೆ ಶೌರ್ಯ ಚಕ್ರ ಪ್ರದಾನ ಮಾಡಿದರು. ದೇಶದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತ ಅನೇಕ ಪರಿವರ್ತನೆಗಳಿಗೆ ಸಾಕ್ಷಿಯಾಗಿದ್ದು, ಬಡವರು ಮತ್ತು ದೀನದಲಿತರ ಕಲ್ಯಾಣಕ್ಕೆ ಪ್ರಮುಖ ಆದ್ಯತೆ ನೀಡಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಲವು ವಿಚಾರಗಳನ್ನು ಹಂಚಿಕೊಂಡಿರುವ ಪ್ರಧಾನಿ, ಯಾವಾಗಲೂ ಅಂತ್ಯೋದಯದಿಂದ ಪ್ರೇರಿತರಾಗಿದ್ದು, ಅಭಿವೃದ್ಧಿಯ ಪ್ರಯೋಜನಗಳು ದಶಕಗಳಿಂದ ಹಿಂದುಳಿದವರಿಗೆ ತಲುಪುವಂತೆ ನೋಡಿಕೊಳ್ಳುವುದು ನಮ್ಮ ಪ್ರಯತ್ನವಾಗಿದೆ ಎಂದು ತಿಳಿಸಿದ್ದಾರೆ. ಜನಧನ್ ಖಾತೆಗಳು ಮತ್ತು ನೇರ ಪ್ರಯೋಜನ ವರ್ಗಾವಣೆಯಿಂದ ಹಿಡಿದು ಸ್ವಚ್ಛ ಭಾರತ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್, ಆಯುಷ್ಮಾನ್ ಭಾರತ್ ಮತ್ತು ಇನ್ನೂ ಹಲವು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಜನರ ಜೀವನ ಮಟ್ಟ ಸುಧಾರಣೆಗೆ ಒತ್ತು ನೀಡಿರುವುದಾಗಿ ಹೇಳಿದ್ದಾರೆ. ಬಡವರಿಗೆ ಉತ್ತಮ ಗುಣಮಟ್ಟದ ಜೀವನ ಖಾತ್ರಿಪಡಿಸುವಲ್ಲಿ ತಂತ್ರಜ್ಞಾನವು ಪ್ರಮುಖ ಪಾತ್ರ ವಹಿಸಿದೆ ಎಂಬುದು ಖುಷಿಯ ವಿಚಾರ. ಡಿಜಿಟಲ್ ವೇದಿಕೆಗಳ ಮೂಲಕ ಜನರನ್ನು ನೇರವಾಗಿ ಮತ್ತು ಪಾರದರ್ಶಕವಾಗಿ ತಲುಪಲು ಸಾಧ್ಯವಾಗಿದೆ. ಇದರಿಂದ ಸೋರಿಕೆ ಕಡಿಮೆಯಾಗಿ ದಕ್ಷತೆ ಸುಧಾರಿಸಿದ್ದು, ಆಡಳಿತದಲ್ಲಿ ನಂಬಿಕೆಯನ್ನು ಬಲಪಡಿಸಿದೆ. ಗರೀಬ್ ಕಲ್ಯಾಣ್ ಯೋಜನೆ ಮುಂದುವರಿಸಿರುವುದರಿಂದ ಮಾನವನ ಸಬಲೀಕರಣದ ಕಡೆಗೆ ಮತ್ತು ವಿಕಸಿತ ಭಾರತದ ನಮ್ಮ ಕನಸನ್ನು ನನಸಾಗಿಸುವ ಕಡೆಗೆ ಒಂದು ಸಾಮೂಹಿಕ ಚಳವಳಿಯಾಗಿ ಮಾರ್ಪಟ್ಟಿದೆ ಎಂದು ತಿಳಿಸಿದ್ದಾರೆ. ಪ್ರಕೃತಿಯೊಂದಿಗೆ ಸಾಮರಸ್ಯ ಕಾಪಾಡಿಕೊಳ್ಳುವ ಮೂಲಕ ಎಲ್ಲ ಜೀವಿಗಳು ಕಲ್ಯಾಣ ಸಾಧಿಸಲಿ. ಇದು ನಮ್ಮ ಸಂಸ್ಕೃತಿಯ ಮೂಲಭೂತ ಮನೋಭಾವವಾಗಿದೆ. ಇದೇ ವಿಶಾಲ ದೃಷ್ಟಿಕೋನದೊಂದಿಗೆ ಇಂದು ಭಾರತ ಪ್ರಗತಿ ಮತ್ತು ಸಮೃದ್ಧಿಯ ಹಾದಿಯಲ್ಲಿ ಸ್ಥಿರವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮ ಪ್ರಶಸ್ತಿಗಳ 2ನೇ ಕಂತಿನ ಕಾರ್ಯಕ್ರಮ ಇದೇ 23ರಂದು ನಡೆಯಲಿದೆ. 65 ಗಣ್ಯ ವ್ಯಕ್ತಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕಳೆದ ತಿಂಗಳ ಆರಂಭದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು 66 ಮಂದಿ ಸಾಧಕರಿಗೆ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದರು. ಈ ಬಾರಿ ಕರ್ನಾಟಕದ 8 ಸಾಧಕರು ಸೇರಿದಂತೆ 5 ಪದ್ಮವಿಭೂಷಣ, 13 ಮಂದಿಗೆ ಪದ್ಮಭೂಷಣ ಮತ್ತು 113 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 12 ವರ್ಷ ಪೂರ್ಣಗೊಂಡಿದೆ. ಈ ಅವಧಿಯಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು, ಅವುಗಳಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯೂ ಒಂದು. ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹೊಗೆಯಿಂದ ಮುಕ್ತವಾದ ಅಡುಗೆ ವಾತಾವರಣವನ್ನು ಕಲ್ಪಿಸಿ ಅವರ ಆರೋಗ್ಯವನ್ನು ರಕ್ಷಿಸುವ ಉದ್ದೇಶದಿಂದ 2016ರ ಮೇ 1ರಂದು ಆರಂಭಿಸಲಾಗಿರುವ ಈ ಯೋಜನೆಯಡಿ ಇದಾಗಲೇ 10.5 ಕೋಟಿಗೂ ಹೆಚ್ಚು ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಅತ್ಯಂತ ಕಡಿಮೆ ಬೆಲೆಗೆ ಅಡುಗೆ ಅನಿಲ ಪೂರೈಸುವುದು ಈ ಯೋಜನೆಯ ಗುರಿಯಾಗಿದೆ. ಗ್ರಾಮೀಣ ಪ್ರದೇಶದ ಮಹಿಳೆಯರ ಆರೋಗ್ಯವನ್ನು ರಕ್ಷಿಸುವಲ್ಲಿ ಈ ಯೋಜನೆಯು ದೊಡ್ಡ ಕ್ರಾಂತಿಯನ್ನು ಮಾಡಿದೆ. ಈ ಯೋಜನೆಯಡಿ ಪ್ರತಿ ಎಲ್ಪಿಜಿ ಸಂಪರ್ಕಕ್ಕೆ ಸರ್ಕಾರ 1,600 ರೂಪಾಯಿಗಳ ಆರ್ಥಿಕ ಬೆಂಬಲ ನೀಡುತ್ತದೆ. ಫಲಾನುಭವಿಗಳಿಗೆ ಠೇವಣಿ ರಹಿತ ಸಂಪರ್ಕ ದೊರೆಯುತ್ತದೆ. ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರವು ಪ್ರತಿ 14.2 ಕೆಜಿ ಸಿಲಿಂಡರ್ಗೆ 300 ರೂಪಾಯಿಗಳಂತೆ ಸಬ್ಸಿಡಿ ನೀಡುತ್ತಿದೆ. ವರ್ಷಕ್ಕೆ ಗರಿಷ್ಠ 9 ಸಿಲಿಂಡರ್ಗಳವರೆಗೆ ಈ ಸಬ್ಸಿಡಿ ಲಭ್ಯವಿರುತ್ತದೆ. ईंधन बेहतर जी. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಮತ್ತೆ ಲೇಟ್. ಮಗಳ ಹೊಸ ಅಕೌಂಟ್, ನನ್ನ KYC ಕೂಡ ಅಪ್ಡೇಟ್ ಮಾಡೋಕಿದೆ. ನಾನು ಇಲ್ಲಿ ನೂಡಲ್ಸ್ ಮಾಡ್ತಾ ಕೂತಿದ್ದೀನಿ, ನಿನ್ ನೆಪ ಹೇಳ್ತಾ ಕೂತಿರು. ಇದಂತೂ ನಿಜಕ್ಕೂ ಥಟ್ಟನೆ ಆಗೋ ಕೆಲಸ. ಹೇಗೆ? ಒಂದ್ ವೇಳೆ KYC ಅಲ್ಲಿ ಯಾವುದೇ ಚೇಂಜ್ ಇರ್ದಿದ್ರೆ, ಇಲ್ಲ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಮೊಬೈಲ್, ಇಮೇಲ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಪತ್ರದಲ್ಲಿ ಸೆಲ್ಫ್
KYC ಆಧಾರ್ OTP ಈ KYC ಮೂಲಕ ಅಪ್ಡೇಟ್ ಮಾಡು. ಸಿಂಪಲ್. ಇದಂತೂ ನೂಡಲ್ಸ್ ತಯಾರಿಸೋದಕ್ಕಿಂತ ಸುಲಭ. ಈಗಲೇ ಬರ್ತೀನಿ. RBI ಹೇಳುತ್ತೆ KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಜಾರಿಗೊಳಿಸುವ ಸಂಬಂಧ ಕೇಂದ್ರ ಆರೋಗ್ಯ ಸಚಿವಾಲಯ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ದೆಹಲಿಯಲ್ಲಿಂದು ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದವು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಈ ಒಪ್ಪಂದ ನಡೆಯಿತು. ಈ ಮೂಲಕ ಈ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ 36ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಶ್ಚಿಮ ಬಂಗಾಳ ಪಾತ್ರವಾಯಿತು. पश्चिम बंगाल सरकार के माननीय मुख्यमंत्री श्री सुवेंदु अधिकारी जी से निवेदन करती हूं कि वे इस महत्वपूर्ण अवसर पर अपना मार्गदर्शक संबोधन. ಬಳಿಕ ಸಚಿವ ಜೆಪಿ ನಡ್ಡಾ ಪಶ್ಚಿಮ ಬಂಗಾಳದಲ್ಲಿ ಈಗ ಹೊಸ ಶಕೆ ಆರಂಭವಾಗಿದೆ, ನಿಜವಾದ ಸ್ವತಂತ್ರ ಈಗ ದೊರೆತಿದೆ ಎಂದು ಹೇಳಿದರು. ಇಷ್ಟು ವರ್ಷ ಪಶ್ಚಿಮ ಬಂಗಾಳವು ದೇಶದ್ರೋಹಿಗಳ ನುಸುಳುಕೋರರ ಕೇಂದ್ರವಾಗಿತ್ತು. ಇಲ್ಲಿಯ ಜನರು ಭಯದಿಂದಲೇ ಬದುಕುವ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಇಂದು ರಾಜ್ಯದ ಚಿತ್ರಣ ಬದಲಾಗಿದೆ. ಪಶ್ಚಿಮ ಬಂಗಾಳವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ ಎಂದರು. 2018ರಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿಗೊಳಿಸುವಂತೆ ಅಂದಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಮನವಿ ಮಾಡಿಕೊಂಡಾಗ ಅವರು ಅದನ್ನು ನಿರಾಕರಿಸಿದ್ದರು. ಕೇಂದ್ರ ಸರ್ಕಾರದ ಯಾವ ಯೋಜನೆಗಳು ಪಶ್ಚಿಮ ಬಂಗಾಳದ ಜನರಿಗೆ ತಲುಪಲು ಅಂದಿನ ಸರ್ಕಾರ ಬಿಡುತ್ತಿರಲಿಲ್ಲ. ಆದರೆ ಇಂದು ವ್ಯವಸ್ಥೆ ಸಂಪೂರ್ಣ ಬದಲಾಗಿದೆ. ಜನರ ಮನೆಯ ಬಾಗಿಲಿಗೆ ಯೋಜನೆಗಳು ಲಭ್ಯವಾಗುವ ವ್ಯವಸ್ಥೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕಲ್ಪಿಸುತ್ತಿದ್ದಾರೆ ಎಂದರು. 140 करोड़ का देश है और इसके बारे में जब हम चर्चा करते हैं तो हमें जो इम्पैक्टफुल इम्पैक्ट आ सके इस तरीके की हमको योजना लेके आनी चाहिए. हम लोगों ने 2017 में इस पर कार्य शुरू किया, 17 के अंत में एक बड़ी योजना को लेकर के, और 9 महीने के अंदर 2018 में हम शायद सितंबर महीना था जब रांची में आदरणीय प्रधानमंत्री जी ने लॉन्च किया आयुष्मान भारत, और यह विश्व का सबसे बड़ा हेल्थ कवरेज प्रोग्राम बना. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಯೋಜನೆಯಿಂದ ಪಶ್ಚಿಮ ಬಂಗಾಳದ 1.33 ಲಕ್ಷ ಜನರಿಗೆ ಅನುಕೂಲವಾಗಲಿದೆ. ದೇಶಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವೂ ಲಭ್ಯವಾಗಲಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲಾತಿಗಾಗಿ ವಾರ್ಷಿಕ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಒದಗಿಸಲಾಗುತ್ತದೆ. ಇದು ಸಾರ್ವಜನಿಕರ ವೈದ್ಯಕೀಯ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಲಿದೆ ಎಂದು ಹೇಳಿದರು. भारत सरकार ने आगे आया और इतना कम दिन के अंदर 527 करोड़ उन्होंने पश्चिम बंगाल सरकार को ट्रांसफर भी कर दिया. ये डबल इंजन का सुफल है. ये डबल इंजन का सरकार कैसे चलता है, कैसे काम करता है, इसका एक बड़ा उदाहरण है. ಪ್ರಸ್ತುತ ಮುಂಗಾರು ಋತುವಿನಲ್ಲಿ ರೈತರು 86.65 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಇದು ಒಟ್ಟು ಅಗತ್ಯದ ಶೇಕಡ 22.57ರಷ್ಟಿದೆ ಎಂದು ಕೇಂದ್ರ ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಎಸ್ ಶರ್ಮಾ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಅವರು ರಸಗೊಬ್ಬರ ಲಭ್ಯತೆಯಲ್ಲಿ ಪ್ರಸ್ತುತ ಯಾವುದೇ ಪ್ರಮುಖ ಸವಾಲುಗಳಿಲ್ಲ. ದೇಶೀಯ ಉತ್ಪಾದನೆ ಮತ್ತು ಆಮದು ಮುಂದುವರೆದಿದೆ. ಇಲ್ಲಿಯವರೆಗೆ 147.40 ಲಕ್ಷ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರಗಳನ್ನು ಉತ್ಪಾದಿಸಲಾಗಿದೆ ಎಂದರು. ಜೂನ್ನಲ್ಲಿ 25,000 ಮೆಟ್ರಿಕ್ ಟನ್ಗಳಿಗಿಂತ ಹೆಚ್ಚು ಯೂರಿಯಾ, ಡಿಎಪಿ ಮತ್ತು ಎನ್ಪಿಕೆ ರಸಗೊಬ್ಬರಗಳನ್ನು ಆಮದು ಮಾಡಿಕೊಳ್ಳಲಾಗಿದೆ. ರಸಗೊಬ್ಬರಗಳು ಮತ್ತು ಕಚ್ಚಾ ವಸ್ತುಗಳ ಸಮರ್ಪಕ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ಷ್ಮವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ ಎಂದು ತಿಳಿಸಿದರು. 147.40 lakh metric ton have been imported as well as domestically manufactured after the crisis situation. The situation is being monitored at the highest level in the empowered group of secretary meetings to ensure adequate availability of fertilizer and raw materials.
Updates from the Petroleum Ministry are as follows. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಮಲ್ ಖನೂಜಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಮತ್ತು ಎಲ್ಪಿಜಿ ಬೆಲೆಗಳಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಇದೆಲ್ಲದರ ಕಾರಣದಿಂದಾಗಿ ನಮ್ಮ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲದ ಆಮದುಗಳ ಮೇಲೂ ಪರಿಣಾಮ ಬೀರಿದೆ. ಆದಾಗ್ಯೂ ನಮ್ಮ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ನಮ್ಮಲ್ಲಿ ಸಾಕಷ್ಟು ಕಚ್ಚಾ ದಾಸ್ತಾನುಗಳಿವೆ ಎಂದು ಹೇಳಿದರು. ವಾಣಿಜ್ಯ ಎಲ್ಪಿಜಿ ಮತ್ತು ಆಟೋ ಎಲ್ಪಿಜಿ ಸರಬರಾಜುಗಳು ಸಾಮಾನ್ಯವಾಗಿ ಮುಂದುವರೆದಿವೆ. ಯೂರಿಯಾ ಸ್ಥಾವರಗಳಿಗೆ ನೈಸರ್ಗಿಕ ಅನಿಲ ಪೂರೈಕೆಯು ಶೇಕಡಾ 96ರ ಅಗತ್ಯತೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಸಿಜಿಡಿ ಘಟಕಗಳಿಗೆ ಪೂರೈಕೆಯನ್ನು ಶೇಕಡಾ 80ರಷ್ಟು ಹೆಚ್ಚಿಸಲಾಗಿದೆ ಎಂದರು. Authentication code is about 96%. During the last 4 days, the gap between the last conference and today, LPG cylinder bookings were about 42 lakhs per day. Deliveries were 44 lakhs per day. And then on the commercial LPG side, we are reaching the pre-crisis level. As I mentioned, the stocks are now very comfortable. We sold about 6 TMT per day, our OMCs. ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯದ ಶಿಪ್ಪಿಂಗ್ ವಿಭಾಗದ ನಿರ್ದೇಶಕ ಓಪೇಶ್ ಕುಮಾರ್ ಶರ್ಮಾ ಇಂದು ಮಧ್ಯಾಹ್ನ 1:30ರ ಸುಮಾರಿಗೆ ಎಂಟಿ ಮ್ಯಾರಿವೆಕ್ಸ್ ಎಂಬ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಅದರಲ್ಲಿ ಇರುವ 24 ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದಾರೆ. ಅವರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ನಾವು ವಿದೇಶಾಂಗ ಸಚಿವಾಲಯ, ವಿದೇಶದಲ್ಲಿರುವ ನಮ್ಮ ಭಾರತೀಯ ಕಾರ್ಯಾಚರಣೆಗಳು, ಭಾರತೀಯ ನೌಕಾಪಡೆ, ರಕ್ಷಣಾ ಸಚಿವಾಲಯದೊಂದಿಗೆ ಸಮನ್ವಯ ಸಾಧಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. 20 calls and more than 26,832 emails since activation. In the last 96 hours, a total of 390 calls and 968 emails have been received from seafarers, their families and maritime stakeholders. The Ministry, through the Directorate General of Shipping, has facilitated safe repatriation of more than 3,506 Indian seafarers so far, including 32 in the last 96 hours. Port operations across India remain normal with no congestions reported. ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಈಗಷ್ಟೇ ಗೃಹ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡಿದ್ದು, ಇದರ ಆಳ ಅಗಲದ ಬಗ್ಗೆ ತಿಳಿದುಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಮಾದಕ ವಸ್ತು ಹಾವಳಿ ತಡೆಯುವುದು, ಮಹಿಳೆಯರು ಮತ್ತು ಯುವಕರ ಸುರಕ್ಷತೆ ಸೇರಿದಂತೆ ಎಲ್ಲ ಹಂತದ ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸುವುದು ಗೃಹ ಸಚಿವರಾಗಿ ನನ್ನ ಜವಾಬ್ದಾರಿಯಾಗಿರುತ್ತದೆ. ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡಿ ಜನರ ಮನಸ್ಸು ಗೆಲ್ಲುವುದು ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡುತ್ತಿದೆ ಎಂದು ಹೇಳಿದರು. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು, ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡಿದ್ದ ರಾಮಲಿಂಗಾರೆಡ್ಡಿ ವರಿಷ್ಠರ ಸೂಚನೆ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ ಎಂದು ಹೇಳಿದರು. ತಿಳ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಬಟ್ ಏನೇ ಇದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಇರ್ತದೆ. ಡ್ರಗ್ಸ್ ಇರ್ಬೋದು, ಮಹಿಳೆಯರ ಸುರಕ್ಷತೆ ಇರ್ಬೋದು, ಯುವಕರ ಸುರಕ್ಷತೆ ಇರ್ಬೋದು, ಕ್ರೈಮ್ ರೇಟ್ ಕಮ್ಮಿ ಮಾಡೋದಿರ್ಬೋದು, ಇವೆಲ್ಲನೂ ಕೂಡ ನನ್ನ ಜವಾಬ್ದಾರಿಯಾಗಿದೆ. ಇದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಾಗುತ್ತೆ, ಜಯಬೇರಿ ಆಗ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ. ರಾಜ್ಯಸಭಾ ಅಭ್ಯರ್ಥಿಯಾಗಿ ಪ್ರೊಫೆಸರ್ ಎಂ ನಾಗರಾಜ್, ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿಗಳಾಗಿ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಬಿಜೆಪಿ ಸಂಸದೀಯ ಮಂಡಳಿಯ ಸದಸ್ಯ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಸಿರೋಯಾ, ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ, ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್, ವಿಧಾನ ಪರಿಷತ್ ವಿರೋಧ ಪಕ್ಷದ ಉಪಸ್ಥಿತರಿದ್ದರು.
ಈ ನಡುವೆ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆಯ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಅಂಗಡಿಯ ಕಿಲಿಕೈ, ಬೈಕಿ, ಮತ್ತೆ ಇದು ಮನೆಯ ಕೀ. ಮೇಲಿಂದ ಈ KYC ಕಾಗದಗಳು ಪ್ರತಿ ಬ್ಯಾಂಕಿಗೂ ಬೇರೆ ಬೇರೆ, ಎಲ್ಲದಕ್ಕೂ ಒಂದೇ ಕೀ ಇರಬೇಕಿತ್ತು. ಒಂದು ಕೀ ಇದೆ, CKYC ID. ಬ್ಯಾಂಕ್ ನಿಮ್ಮ KYC ರೆಕಾರ್ಡ್ಸ್ ಅನ್ನ CKYC ರಿಜಿಸ್ಟರ್ಗೆ ಅಪ್ಲೋಡ್ ಮಾಡುತ್ತೆ. ಅವಾಗ ನಿಮಗೆ ಸಿಗುತ್ತೆ ಒಂದು 14 ಡಿಜಿಟ್ CKYC ID. ಇದು ಎಲ್ಲ ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವ್ಯಾಲಿಡ್ ಆಗಿದೆ. ಅಂದ್ರೆ ಒಂದೇ ಕಡೆ KYC ಅಪ್ಡೇಟ್, ಅಂದ್ರೆ ಎಲ್ಲ ಕಡೆ ಅಪ್ಡೇಟ್. RBI ಹೇಳುತ್ತೆ KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ. ಬಯಲು ಸೀಮೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇತ್ತೀಚಿನ ದಿನಗಳಲ್ಲಿ ತೀವ್ರ ನೀರಿನ ಕೊರತೆಯ ನಡುವೆಯೂ ತರಹೇವಾರಿ ತೋಟಗಾರಿಕಾ ಹಣ್ಣುಗಳನ್ನು ಬೆಳೆಯುವ ಮೂಲಕ ಇಡೀ ರಾಜ್ಯದ ಗಮನ ಸೆಳೆಯುತ್ತಿದ್ದಾರೆ. ಮಾವು, ದ್ರಾಕ್ಷಿ, ದಾಳಿಂಬೆ, ಡ್ರ್ಯಾಗನ್ ಫ್ರೂಟ್, ಚೆರ್ರಿ ಮುಂತಾದ ಸಾಂಪ್ರದಾಯಿಕ ಹಣ್ಣಿನ ಬೆಳೆಗಳನ್ನು ಬೆಳೆಯುತ್ತಿದ್ದ ಈ ಭಾಗದ ರೈತರು ಇದೀಗ ದೂರದ ಕಾಶ್ಮೀರ ಮೂಲದ ಆಪಲ್, ಸೇಬು ಹಣ್ಣು ಬೆಳೆದು ವಿನೂತನ ಪ್ರಯೋಗಗಳಿಗೆ ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ತಮ್ಮ ಕೇವಲ ಅರ್ಧ ಎಕರೆ ಜಮೀನಿನಲ್ಲಿ ಸೇಬು ಬೆಳೆದು ಯಶಸ್ವಿ ತೋಟಗಾರಿಕಾ ರೈತನಾಗಿ ಹೊರಹೊಮ್ಮಿದ್ದಾರೆ. ಇಲ್ಲಿನ ಮಣ್ಣು ತೀವ್ರ ಬಿಸಿಲು ಮತ್ತು ಕಡಿಮೆ ನೀರಿಗೂ ಒಗ್ಗಿಕೊಂಡು ಬೆಳೆಯಬಹುದಾದ ಅಣ್ಣ ಆಪಲ್ ತಳಿಯನ್ನು ಇವರು ಆಯ್ಕೆ ಮಾಡಿಕೊಂಡಿದ್ದರು. ಸೂಕ್ತ ನಿರ್ವಹಣೆ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಗಳ ಅಳವಡಿಕೆಯ ಮೂಲಕ ಉತ್ತಮ ಫಸಲು ಪಡೆದು ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಅನಿಲ್ ಅವರು ಇದುವರೆಗೆ ಸುಮಾರು 1.5 ಟನ್ನಷ್ಟು ಸೇಬು ಮಾರಾಟ ಮಾಡಿದ್ದಾರೆ. ಪ್ರತಿ ಕೆಜಿಗೆ 300 ರಿಂದ 400 ರೂಪಾಯಿವರೆಗೂ ಮಾರಾಟವಾಗುತ್ತಿದೆ. ರೈತ ಅನಿಲ್ ಅವರ ತೋಟದಲ್ಲಿ ಬೆಳೆದಿರುವ ಸೇಬುಗಳು ಅತ್ಯುತ್ತಮ ಗುಣಮಟ್ಟ ಹೊಂದಿವೆ. ಹೀಗಾಗಿ ಸ್ಥಳೀಯ ಗ್ರಾಹಕರು ಮಾತ್ರವಲ್ಲದೆ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಹಾಗೂ ಇಶಾ ಕೇಂದ್ರ ಒಳಗೊಂಡಂತೆ ವಿವಿಧ ಪ್ರವಾಸಿ ತಾಣಗಳನ್ನು ಕಣ್ತುಂಬಿಕೊಳ್ಳಲು ಬರುವ ಪ್ರವಾಸಿಗರು ಈ ತೋಟಕ್ಕೆ ಭೇಟಿ ನೀಡುತ್ತಿದ್ದಾರೆ. ತಾಜಾ ಸೇಬು ಹಣ್ಣನ್ನು ತೋಟದಲ್ಲೇ ನೋಡಿ ಆಕರ್ಷಿತರಾಗುತ್ತಿದ್ದು, ಇಲ್ಲಿನ ಈ ಆಪಲ್ ಹಣ್ಣಿಗೆ ಭಾರೀ ಬೇಡಿಕೆ ಇದೆ. ದೂರದರ್ಶನದೊಂದಿಗೆ ಸೇಬು ಬೆಳೆಗಾರ ಅನಿಲ್, ನಾನು ಈ ಹಿಂದೆ ಆಲೂಗಡ್ಡೆ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆದು ಸಾಲದ ಸುಳಿಗೆ ಸಿಲುಕಿದ್ದೆ. ಇದೀಗ ಅರ್ಧ ಎಕರೆಯಲ್ಲಿ 200 ಅಣ್ಣಾ ತಳಿಯ ಸೇಬಿನ ಗಿಡಗಳನ್ನು ನೆಡಲಾಗಿದೆ. ಉತ್ತಮ ಇಳುವರಿ ಬಂದಿದ್ದು ಸುಮಾರು 2 ಟನ್ ಆಪಲ್ ಫಸಲು ಕೈಸೇರುವ ನಿರೀಕ್ಷೆ ಇದೆ ಎಂದರು. ನಾನು ಆಯ್ಕೆ ಮಾಡಿಕೊಂಡದ್ದು ಮೊದಲನೇ ಬೆಳೆನೇ ಆಪಲ್. ಯಾಕಪ್ಪ ಅಂದರೆ ಮೊದಲಿಂದ ಅದೊಂದು ಆಸೆ ನನಗೆ, ಆಪಲ್ ಬೆಳಿಬೇಕು ಅಂತದ್ದು. ಆಗ್ತದೆ ಬಿಡ್ತದೆ, ಟ್ರೈ ಮಾಡೋಣ, ತಪ್ಪೇನಿದೆ. ಬಂದರೆ ಕಾಯಿ ಒಳ್ಳೆ ಫಸಲು ಬಂದರೆ ಬೇರೆಯವ್ರಿಗೆ ಹಾಕ್ಕೊಳ್ಳೋದಕ್ಕೆ ಒಂದು ದಾರಿ ಸಿಗ್ತದೆ. ಆಗಿಲ್ವಾ, ಬಟ್ ಒಂದು ಎಕ್ಸ್ಪೀರಿಯೆನ್ಸ್, ಅಪ್ಪ ನಮ್ಮ ಕಡೆ ಆಗಲ್ಲ, ನಮಗೆ ಒಂದು ಅನುಭವ ಆಗ್ತದೆ. ಸೊ ಹಂಗಾಗಿ ಇದನ್ನು ಆಯ್ಕೆ ಮಾಡಿಕೊಂಡೆ. ಇದಕ್ಕೇನು ನೀರಿನ ಅವಶ್ಯಕತೆ ಹೆಚ್ಚಿಗೇನು ಇರೋದಿಲ್ಲ. ನೀರು ಬಿಟ್ಟರೂ ಪರವಾಗಿಲ್ಲ, ಆದರೆ ನೀರೇನು ಅಷ್ಟೊಂದು ಹೆಚ್ಚಿಗೆ ಕೇಳೋದಿಲ್ಲ. ಒಂದು ಸ್ವಲ್ಪ ನೀರು ಕಡಿಮೆ ಇದ್ರೂ ಕೂಡ ನಾವು ಆಪಲ್ ಬೆಳೆಯನ್ನು ತೆಗಿಬಹುದು. ರೈತ ಲಕ್ಷ್ಮೀಪತಿ ಗೌಡ, ಸಾಮಾನ್ಯವಾಗಿ ಸೇಬನ್ನು ಕಾಶ್ಮೀರ, ಹಿಮಾಚಲ ಪ್ರದೇಶಗಳಂತಹ ಕೇವಲ ಶೀತ ವಾತಾವರಣ ಇರುವ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯಲಾಗುತ್ತಿತ್ತು. ಆದರೆ ನಮ್ಮೂರಿನ ರೈತ ಅನಿಲ್ ಬಯಲು ಸೀಮೆ ಪ್ರದೇಶದ ಹವಾಮಾನಕ್ಕೆ ಒಗ್ಗಿಕೊಳ್ಳುವ ಸೇಬಿನ ತಳಿಯನ್ನು ಬೆಳೆಯುವ ಮೂಲಕ ರೈತರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ನಾವು ಸಹ ತೋಟಕ್ಕೆ ಹೋಗಿದ್ವಿ, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಅವ್ರನ್ನ ನಾವು ಅನುಕರಣೆ ಮಾಡಬೇಕು. ಎಲ್ಲ ರೈತರಿಗೂ ಕೂಡ ಮಾದರಿಯಾಗಿದ್ದಾರೆ. ಅವರು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಸಾಮಾನ್ಯವಾಗಿ ಅದು ತುಂಬ ಕೋಲ್ಡ್ ಇರಬೇಕು, ಶೀತ ಇರಬೇಕು, ನಮ್ಮ ಕಡೆ ಆಗಲ್ಲ ಅಂತಾರೆ.
ಅಂಥ ಇದರಲ್ಲೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಬಯಲು ಸೀಮೆಗೆ ಹೊಂದ್ಕೊಳ್ತಕ್ಕಂಥ ಆ್ಯಪಲನ್ನೇ ತಗೊಂಬಂದು ಬೆಳೆದಿರೋದು ತುಂಬಾ ನೋಡಿದ್ರೆ ಆಶ್ಚರ್ಯಕರವಾಗಿದೆ. ತುಂಬ ಚೆನ್ನಾಗಿ ಬೆಳೆ ಬೆಳೆದಿದ್ದಾರೆ. ನಾವು ಸಹ ಅವ್ರ ಹತ್ರ ನಿದರ್ಶನಗಳನ್ನು ತಗೊಂಡಿದ್ದೀವಿ. ನಾವು ಸಹ ಈಗ ತೋಟನ ರೆಡಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಈಗ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ರಮೇಶ್ ಎನ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಸದಾ ಹೊಸ ಬೆಳೆಗಳ ಪ್ರಯೋಗಗಳನ್ನು ಮಾಡುತ್ತಾರೆ. ಇಂತಹ ವಿನೂತನ ಪ್ರಯೋಗಗಳು ತೋಟಗಾರಿಕೆ ಬೆಳೆ ಬೆಳೆಯುವ ರೈತರ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಕೆಲ ಉತ್ಸಾಹಿ ರೈತರು, ಪ್ರಗತಿಪರ ರೈತರು ಕೆಲವು ಹೊಸ ಬೆಳೆಗಳನ್ನು ಸಹಿತ ನಮ್ಮ ಜಿಲ್ಲೆಯಲ್ಲಿ ತಂದು ಪ್ರಯೋಗ ಮಾಡಿ ಬೆಳೆದು ಯಶಸ್ವಿಯಾಗಿ ಬೆಳೆದಿರುವಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಉದಾಹರಣೆಗೆ ಡ್ರ್ಯಾಗನ್ ಫ್ರೂಟನ್ನು ಕಳೆದ 3-4 ವರ್ಷಗಳಿಂದ ಬೆಳೆದಿದ್ದನ್ನು ನಾವಿಲ್ಲಿ ಕಂಡಿದ್ದೇವೆ. ಅದೇ ರೀತಿಯಾಗಿ ಅವಕ್ಯಾಡೋ, ಬಟರ್ ಫ್ರೂಟು ಅಥವಾ ಬೆಣ್ಣೆಹಣ್ಣು ಅನ್ನುವಂಥ ಒಂದು ಹಣ್ಣನ್ನು ಸಹಿತ ಹಲವಾರು ರೈತರು ಬೆಳೆದಿರುವಂಥದ್ದು ನಾವಿಲ್ಲಿ ಕಂಡಿದ್ದೇವೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಲಾಂಗಾನ್ ಅಂತ ಒಂದು ಬೆಳೆಯನ್ನು ಸಹಿತ ಬೆಳೆದಿದ್ದಾರೆ, ಮತ್ತು ಲಿಚಿ ಅಂತ ಬೆಳೆದಿದ್ದಾರೆ, ಮತ್ತು ಖರ್ಜೂರ ಡೇಟ್ ಪಾಮನ್ನು ಬೆಳೆದಿರುವಂಥದ್ದನ್ನು ಯಶಸ್ವಿಯಾಗಿ ಬೆಳೆದು ಇಳುವರಿ ತೆಗಿತಾ ಇರುವಂಥ ರೈತರು ಇದ್ದಾರೆ. ಕಳೆದ 2-3 ವರ್ಷಗಳಿಂದ ನಮ್ಮ ಜಿಲ್ಲೆಯ ಕೆಲ ಉತ್ಸಾಹಿ ರೈತರು ಆಪಲ್ ಬೆಳೆಯನ್ನು ಯಾಕೆ ಬೆಳಿಬಾರ್ದು ಅನ್ನೋಂಥ ಒಂದು ಚಿಂತನೆ ಮಾಡಿ ಆಪಲನ್ನು ಸಹಿತ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಒಟ್ಟಾರೆಯಾಗಿ ಸ್ಥಳೀಯ ಕಠಿಣ ಹವಾಮಾನಕ್ಕೂ ಹೊಂದಿಕೊಳ್ಳುವ ಈ ಅಣ್ಣಾ ಆಪಲ್ ತಳಿಯು ಉತ್ತಮ ಇಳುವರಿ ನೀಡುತ್ತಿರುವುದು ಚಿಕ್ಕಬಳ್ಳಾಪುರ ಭಾಗದ ರೈತರಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ಕಡಿಮೆ ವಿಸ್ತೀರ್ಣದ ಭೂಮಿಯಲ್ಲೇ ಸಾಂಪ್ರದಾಯಿಕವಲ್ಲದ ಇಂತಹ ಹೊಸ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದು ಎಂಬುದನ್ನು ಯುವ ರೈತ ಅನಿಲ್ ಸಾಬೀತುಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬುಡಕಟ್ಟು ಸಮುದಾಯದ ಉನ್ನತಿಗಾಗಿ ಮಹತ್ವದ ಕೆಲಸ ಮಾಡಲಾಗುತ್ತಿದೆ. ಅವರ ಸಮಗ್ರ ಅಭಿವೃದ್ಧಿ ಮತ್ತು ಶಿಕ್ಷಣದ ಬಗ್ಗೆ ಐತಿಹಾಸಿಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದು ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸಚಿವರು ಕೃಷಿ ಮತ್ತು ಪಶುಸಂಗೋಪನೆಗೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ಇಂದು ದೇಶಾದ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರಲಾಗುತ್ತಿದೆ ಎಂದಿದ್ದಾರೆ. ಸಮಾಜದ ಅತ್ಯಂತ ದುರ್ಬಲ ವರ್ಗಗಳ ಉನ್ನತಿಯ ಘೋಷಣೆಯೊಂದಿಗೆ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಲಕ್ಷಾಂತರ ಬಡವರು, ವಂಚಿತರು ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಸಹಾಯ ಮಾಡುವ ಯೋಜನೆಗಳನ್ನು ಜಾರಿಗೆ ತಂದಿದೆ. ಜನಧನ್ ಉಜ್ವಲ ಯೋಜನೆ, ಆಯುಷ್ಮಾನ್ ಭಾರತ್, ಜಲ ಜೀವನ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳು ನಾಗರಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದಿದ್ದಾರೆ. ಈಗ ಹವಾವರ್ತಮಾನ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯ. ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡಿನ ಕೆಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಅತಿ ಹೆಚ್ಚು 9 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಕರಟಗಿ, ಕಿತ್ತೂರು, ಲೋಕಾಪುರ 8, ಯಲ್ಲಾಪುರ 7, ಹೊನ್ನಾವರ, ಹುಕ್ಕೇರಿ, ಸಿರಸಿ 6, ಬೈಲಹೊಂಗಲ, ಗೋಕರ್ಣ, ಕುಮಟಾ, ತಾವರೆಗೆರೆ 5, ಬಾಲ್ಕಿ, ಹುಬ್ಬಳ್ಳಿ, ಕುಂದಗೋಳ, ಯಡ್ರಾಮಿ 4, ಬಸವನ ಬಾಗೇವಾಡಿ, ಚಳ್ಳಕೆರೆ, ಕಲಾದಗಿ, ಕೊಟ್ಟಿಗೆಹಾರ, ಮಾಂಥಾಳ, ನರಗುಂದ, ನೆಲೋಗಿ, ನಿಪ್ಪಾಣಿ, ರಬಕವಿ, ಸಂಡೂರು, ಶೋರಾಪುರ, ಯಲಬುರ್ಗಾದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 37.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ. ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ 40ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಹಗುರ ಗುಡುಗು ಸಹಿತ ಮಳೆ ನಿರೀಕ್ಷೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ.
ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಸೇನೆಯಲ್ಲಿ ಅಸಾಧಾರಣ ಸಾಹಸ ಪ್ರದರ್ಶನ. ಯೋಧರು ಭದ್ರತಾ ಸಿಬ್ಬಂದಿಗಳಿಗೆ ರಾಷ್ಟ್ರಪತಿ ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಬಡ ಜನರ ಜೀವನ ಮಟ್ಟ ಖಾತರಿಪಡಿಸಲು ಕೇಂದ್ರದ ಆದ್ಯತೆ. ಗರೀಬ್ ಕಲ್ಯಾಣ್ ಯೋಜನೆಯಿಂದ ಅನುಕೂಲ, ಪ್ರಧಾನಿ ನರೇಂದ್ರ ಮೋದಿ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸಮರ್ಪಕ. ದೇಶೀಯ ಉತ್ಪಾದನೆ ಹೆಚ್ಚಳಕ್ಕೂ ಕ್ರಮ, ರಸಗೊಬ್ಬರ ಸಚಿವಾಲಯ. ಮತ್ತು ಅಪರಾಧ ಪ್ರಕರಣ ಕಡಿಮೆ ಮಾಡಲು ಪ್ರಾಮಾಣಿಕ ಪ್ರಯತ್ನ. ರಾಜ್ಯದಲ್ಲಿ ಮಹಿಳೆಯರು, ಯುವಕರ ಸುರಕ್ಷತೆಗೂ ಒತ್ತು, ಸಚಿವ ಪ್ರಿಯಾಂಕ್ ಖರ್ಗೆ. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನೀವು ಚಿಂತಿಸಬೇಡಿ ಖನ್ನಾ ಸಾಹೇಬ್ರೆ, ಮಾತಂತೂ ಕೊಟ್ಟಾಯ್ತು. ಈಗಿದು ತಲುಪೋದು ಹೇಗೆ? ಒಂದಿನದಲ್ಲಿ ಶಾಲಿನಿಗೆ ಮಾರ್ಕ್ ಶೀಟ್ ತಲುಪೋದು ಹೇಗೆ? ನಾಳೆ ಭಾನುವಾರ. ನಾಳೆ ಅಮ್ಮನಿಗೆ ಔಷಧಿ ತಲುಪಿಲ್ಲ ಅಂದ್ರೆ ಏನ್ ಮಾಡೋದು? ತಲುಪುತ್ತೆ. ಎಲ್ಲಿಗೆ ನೀವನ್ನುವಿರೋ ಅಲ್ಲಿಗೆ ತಲುಪಿಸವೆ. ಒಂದೇ ದಿನದಲ್ಲಿ ಡೆಲಿವರಿ ಮಾಡಿ ಬರುವೆ. ಎಲ್ಲರ ಗೆಳೆಯ ನಾನು ಎಂಬುದು ಗೊತ್ತೆಲ್ಲರಿಗೂ. ಪ್ರತಿಯೊಂದು ಸಾಮಾನನ್ನು ಸಕಾಲದಿ ತಲುಪಿಸುವೆ. ಹೃದಯಗಳ ಸಂಬಂಧವಿದು. ಇದೇ ಭಾರತೀಯ ಅಂಚೆ ಇಲಾಖೆಯ 24 ಸ್ಪೀಡ್ ಪೋಸ್ಟ್ ಸೇವೆ. ಈಗ ನಿಮ್ಮ ಪ್ರತಿ ಪೋಸ್ಟ್ನ ಬಟವಾಡೆ ಕೇವಲ ಒಂದೇ ದಿನದಲ್ಲಿ OTPಯ ವಿಶೇಷ ಸುರಕ್ಷತೆಯೊಂದಿಗೆ. 24 ಸ್ಪೀಡ್ ಪೋಸ್ಟ್, ನಿಮ್ಮ ವಿಶ್ವಾಸ, ನಮ್ಮ ಭರವಸೆ. ಡಾಕ್ ಸೇವಾ, ಜನ್ ಸೇವಾ. क्या आपको लगातार खांसी हो रही है? हाँ। बुखार भी है? हाँ। कमजोरी भी? अरे हाँ। और वजन भी घट रहा है? हाँ भाई हाँ। ये टीबी के लक्षण हैं, जो आपको नजरअंदाज नहीं करने चाहिए। टीबी का जल्दी पता लगाना और पूरा इलाज करना बहुत जरूरी है। आज ही अपने नजदीकी सरकारी स्वास्थ्य केंद्र में जाएं, जहां टीबी की आधुनिक जांच और इलाज निःशुल्क उपलब्ध है। टीबी फ्री इंडिया बनाने में सक्रिय भूमिका निभाएं। जन जन का रखे ध्यान, टीबी मुक्त भारत अभियान।
Swamiji is waiting. Swamiji, Anne Eagleton. Oh, Anne Eagleton. ತಗೊಂಡೋಗಿ. Please be seated. So, you are interested in Jainism. Good. Very good. East has a very good culture. West must learn. Are you staying long? Stay in our mart. All facilities will be provided. Nothing to worry. Bahala thanks, Swamiji. Oh, ಕನ್ನಡ ಬರುತ್ತಾ? ಗುಡ್, ವೆರಿ ಗುಡ್. ಸ್ವಲ್ಪ ಬರ್ತದ. ಇಷ್ಟು ಬಂದರೆ ಸಾಕು, ಇಷ್ಟು ಬಂದರೆ ಸಾಕು. ವಿ ವಾಂಟ್ ಯುರೋಪಿಯನ್ಸ್ ಟು ಟೇಕ್ ಇಂಟ್ರೆಸ್ಟ್ ಇನ್ ಜೈನಿಸಮ್. ಯು ಮಸ್ಟ್ ಹೆಲ್ಪ್ ಅಸ್. ಹೇಗೆ? ಹೌ ಕ್ಯಾನ್ ಐ ಹೆಲ್ಪ್? ಬೆಳಗೊಳ ಹಾಗೂ ಜೈನ ಧರ್ಮದ ಕುರಿತು ಒಂದು ಪುಸ್ತಕ ಬರೀಬೇಕು. ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಒಳ್ಳೆ ಭಾಷೆ ಉಪಯೋಗಿಸಿ ಬರೀಬೇಕು. ಇವ್ರಿಗೆ ಇಲ್ಲಿ ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಡು. He will take care of everything. Please take rest. ಮೇಡಮ್, ನೀ ಅರ್ಧ ಬ್ರಿಟಿಷ್ ಅರ್ಧ ಹುಚ್ಚದಿ. ಅಲ್ಲೂ ನಾವು ಬೆಂಗಳೂರಿಗೆ ಹೋಗಿದ್ದ ವಿಷಯನ ಆನ್ ಹತ್ರ ಯಾಕೆ ಹೇಳಕ್ ಹೋಗಿದ್ದಿ ನೀನು? ಯಾರಾದ್ರೂ ಗಂಡಸರು ತಮ್ಮ ಗೆಳತಿಯರಿಗೆ ಅಥವಾ ಹೆಂಡತಿಯರಿಗೆ ಇಂಥ ವಿಷಯ ಹೇಳ್ತಾರ? She's my friend. That's why I told her. ಫ್ರೆಂಡ? ಏ ಅಡಮ್ಮ, ಹೆಣ್ಣು ಬರೀ ಫ್ರೆಂಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ನೀ ಆಕೆ ಜೋಡಿ ಮಲಗಿಲ್ಲ ಅಂತ ಆಡಿ ಮಾಡಿ ಹೇಳು ನೋಡ. ಕರೆ ಹೇಳ್ಬೇಕಂದ್ರ ಆಕೆ ನಿನ್ನ ಫ್ರೆಂಡ್ ಅಂತೇಳಿ ನಾ ಸುಮ್ಮನದೀನಿ. ಇಲ್ಲಂದ್ರೆ ಆಕೆನ ವಶ ಮಾಡ್ಕೊಳ್ಳೋದು ಎಷ್ಟೊತ್ತು? ಭರತ್ ಕಾಕ, ಯು ಕಾಂಟ್ ಅಂಡರ್ಸ್ಟ್ಯಾಂಡ್. ಏ ಅಡಮ್ಮ, ನೀನು ಕೆಂಪು ಮರಿ ದೇಸಾಯಿ ಇಲ್ಲೇ ಎದ್ಬಿಡ. ನಿಮ್ಮಪ್ಪ ಖರೆ ಶೆಣೆ ಲಂಡನ್ನಾಗ ಆಸ್ತಿ ಮಾಡ್ಯಾನ. ನೀ ಇಲ್ಲೇ ಇದ್ರೆ ಇಲ್ಲಿ ಆಸ್ತಿನೂ ಸಿಗ್ತದ, ಲಂಡನ್ನಾಗಿನ ಆಸ್ತಿನೂ ಸಿಗ್ತದ. ನಾವಿಬ್ಬರು ಸೇರಿ ಒಂದು ಬಿಸ್ನೆಸ್ ಚಾಲು ಮಾಡ್ಬೋಣ ಅಂತ. ಲೆಟ್ ಅಸ್ ಸ್ಟಾರ್ಟ್ ಅನ್ ಇಂಡಸ್ಟ್ರಿ. ಜೈನ್ರು ಎಷ್ಟು ಮಂದಿ ಇಂಡಸ್ಟ್ರಿಯಾಗಿ ಕೋಟ್ಯಾಧೀಶ್ವರಾಗ್ಯಾರ. ನಾವು ಬರೀ ದೇಸಾಯರಾಗಿರೋಣ. And Adam, what happened? Adam, are you okay? Look at me. Look at me. I'm sorry. I don't know what came over me. It's okay. I was worried. Why? I left a message. Didn't you get it? I got it, but you didn't say where you'd gone. You said you'd be back by Monday, but where were you? Shravana Belagala. What? ಶ್ರವಣ ಬೆಳಗೊಳ ದರ್ಶನಾಥ. Hello, Barrett. How's business?